ಸಮಕ್ಷಮ ಹೋರಾಟಗಾರರ ಚರ್ಚೆ. ಅರಣ್ಯ ಭೂಮಿ ಹಕ್ಕಿನ ಕಾನೂನಾತ್ಮಕ ಅಂಶಗಳ ಕುರಿತು ವಿಶ್ಲೇಷಣೆ. ರವೀಂದ್ರ ನಾಯ್ಕ್. ಅರಣ್ಯವಾಸಿಗಳ ಸಾಗುವಳಿ ಭೂಮಿ ಹಕ್ಕಿಗೆ ಸಂಬಂಧಿಸಿ ಕಾನೂನು ಅಂಶಗಳ ಕುರಿತು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯರವರ ಜೊತೆಯಲ್ಲಿ ಕಾನೂನಾತ್ಮಕ ವಿಶ್ಲೇಷಣಾ ಅಂಶಗಳ ಕುರಿತು ಚರ್ಚೆ ಜರುಗಿದವು ಎಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂದು ಕುಮಟಾದ ಖಾಸಗಿ ರೆಸಾರ್ಟ್ನಲ್ಲಿ ಜರುಗಿದ ಚರ್ಚೆಯಲ್ಲಿ ಅರಣ್ಯ ಭೂಮಿ ಹಕ್ಕಿಗೆ ಸಂಬಂಧಿಸಿ ಅರಣ್ಯವಾಸಿಯೊಂದಿಗೆ ಉಂಟಾಗುತ್ತಿರುವಂತಹ ಸಮಸ್ಯೆ ಮತ್ತು ಕಾನೂನು ಅಂಶಗಳ ಕುರಿತು ಗುಣಾತ್ಮಕವಾಗಿ ಚರ್ಚಿಸಲಾಯಿತು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯ ಅರಣ್ಯ ಹಕ್ಕು ಉಸ್ತುವಾರಿ ಸಮಿತಿಯ ನಿರ್ದೇಶನದಂತೆ ಜರುಗುತ್ತಿರುವ ಮಹಜರ್ ಪ್ರಕ್ರಿಯೆಯು ಕಾನೂನಿಗೆ ವ್ಯತಿರಿಕ್ತವಾಗಿ ರಾಜ್ಯ ಉಸ್ತುವಾರಿ ಸಮಿತಿಯ ನಿರ್ದೇಶನಕ್ಕೆ ವಿರುದ್ಧವಾಗಿ ಪ್ರಕ್ರಿಯೆ ಜರುಗಿಸುತ್ತಿರುವ ಕುರಿತು ಸಭೆಯಲ್ಲಿ ಹೋರಾಟಗಾರರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಮಹಜರ್ ಮಾಡುವ ಸಂದರ್ಭದಲ್ಲಿ ನಿರ್ದಿಷ್ಟ ದಾಖಲೆ ಕೊರತೆಯಿಂದ ದಾಖಲೆಗಾಗಿ ವಿವಿಧ ಅರಣ್ಯ ಭೂಮಿ ಹಕ್ಕು ಸಮಿತಿಯಲ್ಲಿ ತಿರಸ್ಕರಿಸಿದ ಅರ್ಜಿಗಳ ಕ್ಷೇತ್ರದ ಸಾಗುವಳಿ ದೃಢೀಕರಣಕ್ಕೆ ಉನ್ನತ ಮಟ್ಟದ ಸಮಿತಿಯಿಂದ ಮಹಜರ್ ಮಾಡಿ ಮಹಜರ್ ವರದಿಯನ್ನ ದಾಖಲೆಯಾಗಿ ಪರಿಗಣಿಸಲು ರಾಜ್ಯ ಉಸ್ತುವಾರಿ ಸಮಿತಿಯು ಜಿಲ್ಲಾಧಿಕಾರಿಗಳಿಗೆ ಜನವರಿ 3 ನಿರ್ದೇಶನ ನೀಡಲಾಗಿತ್ತು. ಆದರೆ ನಿರ್ದೇಶನದ ಮೂಲ ಅಂಶವಾದ ಸಾಗುವಳಿ ಕುರುಹು ಮತ್ತು ಸಾಂದರ್ಭಿಕ ದಾಖಲೆಗಳನ್ನು ಪರಿಗಣಿಸಿದೆ. ಅರ್ಜಿದಾರನ ಅರ್ಜಿಗೆ ಸಂಬಂಧಿಸಿ ಮೌಲ್ಯತೆಯನ್ನು ಪರಿಶೀಲಿಸುತ್ತಿರುವ ಕ್ರಮ ಜರುಗುತ್ತಿದೆ ಎಂದು ಹೋರಾಟಗಾರರು ಪ್ರಸ್ತಾಪಿಸಿದರು ಎಂದು ಅವರು ಹೇಳಿದರು. 3 ತಲೆಮಾರಿನ ದಾಖಲೆ ಕುರಿತು ಚರ್ಚೆ. ಉಪವಿಭಾಗ ಮಟ್ಟದ ಸಮಿತಿ ಮತ್ತು ಜಿಲ್ಲಾ ಮಟ್ಟದ ಸಮಿತಿಯು ಕ್ಲೇಮುಗಳನ್ನು ನಿರ್ಧರಿಸುವಾಗ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದಂತಹ ಸಾಕ್ಷ್ಯವನ್ನ ಪರಿಗಣಿಸತಕ್ಕದ್ದು ಹಾಗೂ ಕ್ಲೇಮಿನ ಪರಿಗಣನೆಗಾಗಿ ನಿರ್ದಿಷ್ಟ ದಾಖಲಾತಿ ಸಾಕ್ಷಿಗಳನ್ನು ಆಧರಿಸಿ ಒತ್ತಾಯಿಸತಕ್ಕದ್ದಲ್ಲ ಎಂಬ ಅಂಶವನ್ನ ಕಾಯ್ದೆಗೆ 2012ರಲ್ಲಿ ತಿದ್ದುಪಡಿಗೊಳಿಸಲಾದ ವಿಷಯವನ್ನ ಹಾಗೂ ಪಾರಂಪರಿಕ ಅರಣ್ಯವಾಸಿಗಳ ಭೂಮಿಯಲ್ಲಿ 75 ವರ್ಷದಿಂದ ಕಬ್ಜಾ ಭೂಗಟುವೆಯ ಪುರಾವೆ ಮಾಡಬೇಕೆಂಬ ಕಾನೂನನ್ನು ತಪ್ಪಾಗಿ ಅರ್ಥೈಸಲಾಗುತ್ತಿದೆ. ಆದರೆ ಅರಣ್ಯವಾಸಿಗಳು ಕ್ಲೇಮಿಗೆ ಸಂಬಂಧಿಸಿದ ಕ್ಷೇತ್ರದ ಪ್ರದೇಶವು 3 ತಲೆಮಾರಿನ ಜನವಸತಿ ಪ್ರದೇಶ ಎಂದು ಪುರಾವೆ ಮಾಡತಕ್ಕದ್ದು ಎಂದು ಕೇಂದ್ರ ಸರ್ಕಾರದ ಬುಡಕಟ್ಟು ಮಂತ್ರಾಲಯ ಸೆಪ್ಟೆಂಬರ್ 2014ರಂದು ನಿರ್ದೇಶಿಸಿ ಅಂಶವನ್ನ ಚರ್ಚೆಯಲ್ಲಿ ಪ್ರಸ್ತಾಪಿಸಲಾಯಿತು. ಈ ಅಂಶಕ್ಕೆ ಪೂರಕವಾಗಿ ಗುಜರಾತ್ ಉಚ್ಚ ನ್ಯಾಯಾಲಯದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಉಲ್ಲೇಖಿಸಿದ ಆದೇಶವನ್ನ ಸಭೆಯಲ್ಲಿ ಸಚಿವರ ಗಮನಕ್ಕೆ ತರಲಾಯಿತು ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ತಿಳಿಸಿದರು. ನಿಯೋಗದಲ್ಲಿ ಜಿಲ್ಲಾ ಸಂಚಾಲಕರಾದ ಮಾಮಲೇಶ್ವರ ನಾಯ್ಕ್ ಬೇಡ್ಗಣಿ, ಮಹೇಶ್ ನಾಯ್ಕ್ ಕಾನಕಿ, ಕೊಮಟಾಧ್ಯಕ್ಷ ಮಂಜುನಾಥ್ ಮರಾಠಿ, ರಾಜೇಶ್ ಮಿತ್ರ ನಾಯ್ಕ್ ತೆಂಗಿನಕೇರಿ, ಸೀತಾರಾಮ್ ನಾಯ್ಕ್ ದಿವಗಿ, ರಾಜು ಎಂ ಗೌಡ ಅಳಕೋಡ್, ಶಂಕರ್ ಗೌಡ, ಅನಿತಾ ಲೋಪಿಸ್ ನವರ, ಸಾರಂಬಿ ಬರ್ಗಿ, ಗಜಾನನ ಮರಾಠಿ ವಿರ್ಜಾನ್, ತಿಮ್ಮಣ್ಣ ಜಿ ಮರಾಠಿ, ರತ್ನಾಕರ್ ನಾಯ್ಕ್ ಹಿರೇಬೈಲ, ಜನಾರ್ದನ್ ನಾಯ್ಕ್ ಚಂದವರ, ಪ್ರಕಾಶ್ ಹಡಿನಬಾಳ, ಸುರೇಶ್ ನಾಯ್ಕ್ ತುಂಬೊಳ್ಳಿ, ವಿನೋದ್ ನಾಯ್ಕ್ ಯಲಕೊಟಗಿ, ಸಂಕೇತ್ ಯಲಕೊಟಗಿ, ಸುರೇಶ್ ನಾಯ್ಕ್ ಗೇರುಸೊಪ್ಪ, ವಿಠಲ್ ನಾಯ್ಕ್ ಚಿತ್ತಾರ ಮುಂತಾದ 100ಕ್ಕೂ ಹೆಚ್ಚು ಧುರೀಣರು ಉಪಸ್ಥಿತರಿದ್ದು ಚರ್ಚೆಯಲ್ಲಿ ಭಾಗವಹಿಸಿದರು. ಹೊನ್ನಾವರ ತಾಲೂಕಿನ ಹಳದಿಪುರದ ಸಾಲಿಕೇರಿ ಬಳಿ ಇದೆ ಹೋಟೆಲ್ ದುರ್ಗಾಂಬ. ನಮ್ಮಲ್ಲಿ ರುಚಿ ಹಾಗೂ ಶುಚಿಯನ್ನ ಒಳಗೊಂಡ ವೆಜ್ ಮತ್ತು ನಾನ್ ವೆಜ್ ಊಟ ಸಿಗುತ್ತೆ. ಇಲ್ಲಿರುವ ಕುಕಿಂಗ್ ಅಲ್ಲಿ 25 ವರ್ಷಗಳ ಅನುಭವ ಹೊಂದಿದವರಾಗಿದ್ದು ಈಗಾಗಲೇ ಈ ಸ್ಥಳ ತನ್ನ ರುಚಿಯಿಂದ ಎಲ್ಲೆಡೆ ಚಿರಪರಿಚಿತವಾಗಿದೆ. ವೆಜ್ ಮತ್ತು ನಾನ್ ವೆಜ್ ಪ್ರಿಯರ ನೆಚ್ಚಿನ ತಾಣವಾಗಿ ಮಾರ್ಪಟ್ಟಿದೆ. ನಮ್ಮಲ್ಲಿ ನಾನ್ ವೆಜ್ಗಳಾದ ಚಿಕನ್ಗಳಲ್ಲಿ ಚಿಕನ್ ಚಿಲ್ಲಿ, ಚಿಕನ್ ಸುಕ್ಕ, ಚಿಕನ್ ಮಂಚೂರಿ, ಚಿಕನ್ ಕಬಾಬ್, ಚಿಕನ್ ಫ್ರೈಡ್ ರೈಸ್, ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ 65 ಸಿಗುತ್ತೆ. ಫಿಶ್ಗಳಲ್ಲಿ ಬಾಂಗಡ, ದೋಡಿ, ಪಾಪ್ಲೆಟ್, ಅಂಜಲ್, ಫ್ರಾನ್ಸ್, ಸಿಲ್ವರ್ ಫಿಶ್, ಬೆಳಚನ ಸುಕ್ಕ, ಫ್ರಾನ್ಸ್ ಕಬಾಬ್, ಫ್ರಾನ್ಸ್ ಚಿಲ್ಲಿ ಸಿಗುತ್ತೆ. ಎಗ್ ಅಲ್ಲಿ ಎಗ್ ಚಿಲ್ಲಿ, ಬಾಯ್ಲ್ಡ್, ಹಾಫ್ ಬಾಯ್ಲ್ಡ್, ಆಮ್ಲೆಟ್ ಸಿಗುತ್ತೆ. ನಮ್ಮಲ್ಲಿ ದೊರೆಯುವ ವೆಜ್ ಊಟದಲ್ಲಿ ವೈಟ್ ರೈಸ್ ಅಥವಾ ಬಾಯ್ಲ್ಡ್ ರೈಸ್ ಸಿಗುತ್ತೆ. ದಾಲ್, ರಸಂ, ಚಪಾತಿ, ಪರೋಟಾ, ಮೊಸರು, ಹಪ್ಪಳ ನೀಡಲಾಗುತ್ತೆ. ರುಚಿಕಟ್ಟಾದ ಊಟಗಳಿಗಾಗಿಯೇ ಈ ಸ್ಥಳ ಫೇಮಸ್ ಆಗಿ ಗುರುತಿಸಿಕೊಂಡಿದೆ. ಇಲ್ಲಿ ತರಕಾರಿ ಊಟ, ಮೀನು ಊಟ ಎಲ್ಲ ಸಿಗ್ತದೆ. ಇಲ್ಲಿ ನಮಗೆ ಭಾಳ ಖುಷಿ ಆಗ್ತದೆ. ಈ ಹೋಟ್ಲಲ್ಲಿ ಊಟಕ್ಕೆ ಬಂದರೆ ಉತ್ತಮ ಸೇವೆ ಕೊಡ್ತಾರೆ, ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ. ನೀವು ಒಂದ್ಸಲ ಬನ್ನಿ, ನಮ್ಮ ಹೋಟ್ಲ್ ನೋಡಿ, ಟೇಸ್ಟ್ ಮಾಡಿ ನೋಡಿ. ಹೋಟೆಲ್ ಬೆಳಿಗ್ಗೆ 12 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆಯವರೆಗೆ ತೆರೆದಿರುತ್ತೆ. ನಂತರ ಸಂಜೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ಊಟ ಸಿದ್ಧವಿರುತ್ತೆ. ಸಂಜೆ ವಿಶೇಷವಾಗಿ ಫಾಸ್ಟ್ ಫುಡ್ಗಳಾದ ಗೋಬಿ ಮಂಚೂರಿಯನ್, ಚಿಕನ್ ನೂಡಲ್ಸ್, ಎಗ್ ರೈಸ್, ಎಗ್ ಫ್ರೈಡ್ ರೈಸ್, ಬಟಾಟಾ ಬಜಿ, ಮಿರ್ಚಿ ಬಜಿ, ಚಾ, ಟೀ, ಬೋರ್ನ್ವಿಟಾ, ಬೂಸ್ಟ್ ಸಿಗುತ್ತೆ. ಹಾಗೂ ತಂಪು ಪಾನೀಯ ಹಾಗೂ ವಿವಿಧ ಬಗೆಯ ಐಸ್ ಕ್ರೀಮ್ಗಳು ಕೂಡ ಇಲ್ಲಿ ಲಭ್ಯ. ಉತ್ತಮ ರುಚಿಗೆ, ಸ್ವಾದಕ್ಕೆ ಹಾಗೂ ಶುಚಿತ್ವಕ್ಕೆ ಹೊರ ರಾಜ್ಯಗಳ ಪ್ರವಾಸಿಗರು ಕೂಡ ಭೇಟಿ ನೀಡಿ ಸಂತೃಪ್ತಿಯಿಂದ ಊಟ ಮಾಡಿ ತೆರಳುತ್ತಾರೆ. ಹಾಗೆ ಪುನಃ ಭೇಟಿ ಕೊಡ್ತಾರೆ. ಗ್ರಾಹಕರ ಇಲ್ಲಿ ತುಂಬಾ ಒಳ್ಳೆ ರೀತಿಯ ಊಟ, ನಾನ್ ವೆಜ್ಜು, ವೆಜ್ಜು ಎಲ್ಲ ಸಿಗ್ತಾ ಇದೆ. ಗ್ರಾಹಕರಿಗೆ ಒಳ್ಳೆ ಸೇವೆಯನ್ನು ಕೊಡ್ತಾರೆ. ನೀವು ಒಮ್ಮೆ ಬಂದು ಇದರ ರುಚಿಯನ್ನು ಸವಿದು ನೋಡಿ. ಇನ್ನೂ ವಿಶೇಷವಾದ 2 ಸೌಲಭ್ಯಗಳು ನಮ್ಮಲ್ಲಿ ಲಭ್ಯವಿದ್ದು, ನಮ್ಮಲ್ಲಿ ಹೋಮ್ ಡೆಲಿವರಿ ಸೌಲಭ್ಯವಿದ್ದು 5 ಕಿಲೋಮೀಟರ್ ಅಂತರದಲ್ಲಿ ಫ್ರೀ ಸರ್ವಿಸ್ ಇದೆ.
ಹಾಗೂ ನಿಮ್ಮಲ್ಲಿ ನಡೆಯುವ ಯಾವುದೇ ಸಭೆ ಸಮಾರಂಭಕ್ಕೆ ವೆಜ್ ಅಥವಾ ನಾನ್ ವೆಜ್ ರುಚಿಕಟ್ಟಾದ ಅಡುಗೆ ಮಾಡುವವರು ಬೇಕಿದ್ದಲ್ಲಿ ನಮ್ಮನ್ನ ಸಂಪರ್ಕ ಮಾಡಬಹುದು. ನಮ್ಮಲ್ಲಿ ಅಚ್ಚುಕಟ್ಟಾಗಿ ರುಚಿಯಾದ ಅಡುಗೆ ಮಾಡುವವರು ಇದ್ದಾರೆ. ನಮಸ್ತೆ. 11 ತಾರೀಕಿನ ಹಾದಿಪುರ ಸಾಲಿಕೆರೆ ಪಾರ್ಥೋಶ್ರೀ ಪೆಟ್ರೋಲ್ ಪಂಪ್ ಹೋಗುತ್ತಿರುವಂತಹ ಶ್ರೀ ದುರ್ಗಾಂಬ ಹೋಟೆಲ್ನಲ್ಲಿ ಒಂದು ಆಹಾರ ರುಚಿಯಾಗಿರುತ್ತದೆ. ಫಿಶ್ ತಲೆ ಆಗಿರ್ಬೋದು, ಚಿಕನ್ ತಲೆ ಆಗಿರ್ಬೋದು, ಹಾಗೆ ಇನ್ನಿತರ ಸ್ಟಾರ್ಟರ್ಸು ತುಂಬ ಚೆನ್ನಾಗಿ ಮಾಡ್ತಾರೆ. ನೀವೆಲ್ಲ ಫ್ರೆಂಡ್ಸ್ ಜೊತೆ ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಈ ಒಂದು ಹೋಟೆಲ್ನಲ್ಲಿ ಬಂದು ಈ ಒಂದು ಆಹಾರ ಸೇವಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಹಾಗಾದ್ರೆ ಬನ್ನಿ, ರುಚಿಯನ್ನ ಸವಿಯಲು ನಿಮ್ಮ ಕುಟುಂಬಸ್ಥರೊಂದಿಗೆ ಹಾಗೂ ಸ್ನೇಹಿತರೊಂದಿಗೆ ಹೋಟೆಲ್ ದುರ್ಗಾಂಬ, ಸಾಲಿಕೇರಿ, ಹಳದಿಪುರ, ಮಾತೇಶ್ರೀ ಪೆಟ್ರೋಲ್ ಪಂಪ್ ಎದುರುಗಡೆ, ತಾಲೂಕು ಹೊನ್ನಾವರ, ಜಿಲ್ಲೆ ಉತ್ತರ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ 9481819376ಗೆ ಫೋನ್ ಮಾಡಿ.